ಶ್ವೇತಾಳಿಂದ ಚಿನ್ನದ ವ್ಯಾಪಾರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗುತ್ತಿದ್ದಾರೆ. ಶ್ವೇತಾಳಿಂದ ಚಿನ್ನದ ವ್ಯಾಪಾರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಪುಲಕೇಶಿ ನಗರ ಉಪವಿಭಾಗ ಎಸಿಪಿ ಕಚೇರಿಗೆ ಆಗಮಿಸುತ್ತಾರೆ ಇವತ್ತು ಎನ್ನುವ ಮಾಹಿತಿ ಸಿಗ್ತಾ ಇದೆ. ವರ್ತೂರು ಪ್ರಕಾಶ್ ವಿಚಾರಣೆಯನ್ನ ಎಸಿಪಿ ಗೀತಾ ಅವರು ಇವತ್ತು ನಡೆಸಲಿದ್ದಾರೆ. ಶ್ವೇತಾಳಿಂದ ಚಿನ್ನದ ವ್ಯಾಪಾರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಇವರನ್ನ ಎಸಿಪಿ ಗೀತಾ ಅವರಿಂದ ವಿಚಾರಣೆಯನ್ನ ನಡೆಸಲಾಗುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಶ್ವೇತಾಳಿಂದ ಚಿನ್ನದ ವ್ಯಾಪಾರಿ ಶ್ವೇತಾ ಎಂಬ ಮಹಿಳೆ ಇದ್ರು, ಅವಳಿಂದ ಚಿನ್ನದ ವ್ಯಾಪಾರಿಗೆ ವಂಚನೆಯನ್ನ ಮಾಡಲಾಗಿದೆ ಎನ್ನುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ವರ್ತೂರು ಪ್ರಕಾಶ್ ರವರು ಇವತ್ತು ಪೊಲೀಸರ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಮಾಜಿ ಸಚಿವರಾಗಿರುವಂತಹ ವರ್ತೂರು ಪ್ರಕಾಶ್ ರವರು ವಿಚಾರಣೆಗೆ ಇವತ್ತು ಹಾಜರಾಗ್ತಾ ಇದ್ದಾರೆ. ಪುಲಕೇಶಿ ನಗರ ಉಪವಿಭಾಗ ಎಸಿಪಿ ಕಚೇರಿಗೆ ಇವತ್ತು ಆಗಮಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಇದೀಗ ಶ್ವೇತಾಳಿಂದ ಚಿನ್ನದ ವ್ಯಾಪಾರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ವರ್ತೂರು ಪ್ರಕಾಶ್ ಹೆಸರನ್ನ ಹೇಳಿಕೊಂಡು ಹಾಗೆ ಪ್ರಭಾವಿ ರಾಜಕಾರಣಿಗಳನ್ನ ಹೆಸರನ್ನ ಹೇಳಿಕೊಂಡು ಶ್ವೇತಾಗೌಡ ಎಂಬಾಕೆ ಚಿನ್ನದ ವ್ಯಾಪಾರಿಗೆ ಮೋಸವನ್ನ ಮಾಡಿದ್ದಾರೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರ್ತೂರು ಪ್ರಕಾಶ್ಗೂ ಕೂಡ ಒಂದು ನೋಟಿಸ್ ಅನ್ನು ನೀಡಲಾಗಿತ್ತು. ಅದರಂತೆ ಇವತ್ತು ಪುಲಕೇಶಿ ನಗರ ಉಪವಿಭಾಗ ಎಸಿಪಿ ಕಚೇರಿಗೆ ವರ್ತೂರು ಪ್ರಕಾಶ್ ಅವರು ಹಾಜರಾಗಿರುವಂತದ್ದು. ಹಿಂದೆ ಕೂಡ ಮಾಧ್ಯಮದ ಮುಂದೆ ಹೇಳಿಕೆಯನ್ನ ನೀಡುವಂತಹ ಸಮಯದಲ್ಲಿ ನನಗೆ ಯಾವುದೇ ರೀತಿಯಾಗಿಯೂ ಕೂಡ ಆಕೆ ಈ ನನ್ನ ಹೆಸರನ್ನ ಹೇಳಿಕೊಂಡು ಚಿನ್ನವನ್ನ ಖರೀದಿ ಮಾಡಿರೋದು ನನ್ನ ಗಮನಕ್ಕೆ ಇದುವರೆಗೆ ಬಂದಿಲ್ಲ ಎನ್ನುವಂತ ಒಂದು ವಿಚಾರವನ್ನು ವರ್ತೂರು ಪ್ರಕಾಶ್ ಅವರು ಹೇಳಿದ್ರು. ಆದ್ರೆ ದೂರು ಕೊಟ್ಟಿರುವಂತಹ ವ್ಯಕ್ತಿ ಅವರ ವರ್ತೂರು ಪ್ರಕಾಶ್ ಮೈ ಮೇಲೆ ಇದ್ದಂತಹ ಚಿನ್ನಾಭರಣಗಳಿಗೆ ಸಂಬಂಧಪಟ್ಟಂತೆ ಅದು ನನ್ನ ಅಂಗಡಿಯ ಚಿನ್ನಾಭರಣಗಳು ಎನ್ನುವಂತ ಒಂದು ಮಾಹಿತಿಯನ್ನು ಕೂಡ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ರು. ಅದೇ ಹಿನ್ನೆಲೆಯಲ್ಲೂ ಕೂಡ ವರ್ತೂರು ಪ್ರಕಾಶ್ಗೆ ಒಂದು ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೂಡ ನೀಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಎಸಿಪಿ ಗೀತಾ ಅವರ ನೇತೃತ್ವದಲ್ಲಿ ವಿಚಾರಣೆ ಕೂಡ ನಡೀತಾ ಇತ್ತು. ಶ್ವೇತಾಗೌಡ ಅವರನ್ನು ಕೂಡ ಸದ್ಯಕ್ಕೆ ಬಂಧನವನ್ನ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ರು. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳುವ ಸಲುವಾಗಿ ವರ್ತೂರು ಪ್ರಕಾಶ್ ಅವರಿಗೂ ಕೂಡ ಒಂದು ನೋಟಿಸ್ ಅನ್ನು ನೀಡಿದ್ರು. ನೋಟಿಸ್ ಅನ್ನು ನೀಡಿದ ಸಲುವಾಗಿ ಇವತ್ತು ವರ್ತೂರು ಪ್ರಕಾಶ್ ಅವರು ಪುಲಕೇಶಿ ನಗರ ಎಸಿಪಿ ಉಪವಿಭಾಗ ಕಚೇರಿಗೆ ಹಾಜರಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಈಗ ವರ್ತೂರು ಪ್ರಕಾಶ್ ಹೆಸರನ್ನ ಹೇಳ್ಕೊಂಡು ಯಾವ ರೀತಿಯಾಗಿ ಮೋಸವನ್ನ ಮಾಡಿದ್ದಾರೆ, ಹಿಂದೆ ಕೂಡ ನಿಮ್ಗೆ ಈ ಶ್ವೇತಾ ಕೂಡ ಪರಿಚಯ ಇತ್ತ ಎನ್ನುವಂತ ಒಂದು ವಿಚಾರವಾಗಿ, ಹಾಗೆ ನಿಮ್ಮ ಹೆಸರನ್ನ ಹೇಳಿ ಚಿನ್ನಾಭರಣವನ್ನ ಖರೀದಿ ಮಾಡಿದ್ರು ಎನ್ನುವಂತ ಒಂದು ವಿಚಾರ ಕೂಡ ಇರುವಂತದ್ದು. ಅದರ ಹಿನ್ನೆಲೆಯಲ್ಲಿ ಏನಾದ್ರೂ ನಿಮಗೆ ಇದರ ಬಗ್ಗೆ ಮಾಹಿತಿ ಇತ್ತ ಎನ್ನುವ ಒಂದು ವಿಚಾರವಾಗಿ ಕೂಡ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ವರ್ತೂರು ಪ್ರಕಾಶ್ ಅವರು ಠಾಣೆಗೂ ಕೂಡ ಹಾಜರಾಗಿದ್ದಾರೆ. ಸಂಬಂಧಪಟ್ಟ ವಿಚಾರಣೆ ಎಸ್ಪಿ ಗೀತಾ ಅವರ ನೇತೃತ್ವದಲ್ಲಿ ನಡೀತಾ ಹೋಗುತ್ತೆ. ತೇಜಸ್ವಿನಿ, ಧನ್ಯವಾದ ಶರತ್ ತಮ್ಮೆಲ್ಲ ಮಾಹಿತಿಗಾಗಿ. ಶ್ವೇತಾಳಿಂದ ಚಿನ್ನದ ವ್ಯಾಪಾರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿಚಾರಣೆಗೆ ಇವತ್ತು ಹಾಜರಾಗ್ತಾ ಇದ್ದಾರೆ. ಪುಲಕೇಶಿ ನಗರ ಉಪವಿಭಾಗ ಎಸಿಪಿ ಕಚೇರಿಗೆ ಇವತ್ತು ಆಗಮಿಸ್ತಾ ಇದ್ದಾರೆ. ವರ್ತೂರು ಪ್ರಕಾಶ್ ಅವರನ್ನ ಎಸಿಪಿ ಗೀತಾ ಅವರು ಇವತ್ತು ವಿಚಾರಣೆಯನ್ನ ನಡೆಸಲಿದ್ದಾರೆ. ಚುರುಕು ಪಡೆದ ಸಿಎಂ ವಿರುದ್ಧದ ಮೂಡಾ ಹಗರಣದ ತನಿಖೆ. ಮೂಡಾ ಸಿಬ್ಬಂದಿಗೆ ಜಾರಿ ನಿರ್ದೇಶನಾಲಯದಿಂದ ನೋಟಿಸ್ ಅನ್ನ ನೀಡಲಾಗಿದೆ. ಚುರುಕನ್ನ ಪಡೆದುಕೊಳ್ತಾ ಇದೆ ಸಿಎಂ ವಿರುದ್ಧದ ಮೂಡಾ ಹಗರಣದ ತನಿಖೆ. ಇದೀಗ ಮೂಡಾ ಸಿಬ್ಬಂದಿಗೆ ಜಾರಿ ನಿರ್ದೇಶನಾಲಯದಿಂದ ಬುಲಾವನ್ನ ನೀಡಲಾಗ್ತಾ ಇದೆ. ಮೂಡಾದ ಕಾರ್ಯದರ್ಶಿ ಪ್ರಸನ್ನ ಸೇರಿ 10 ಮಂದಿಗೆ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ಇಡಿ ಎದುರು ದಾಖಲೆ ಸಮೇತ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ. ಮೂಡಾ ಮ್ಯಾನೇಜರ್ ರತ್ನಮ್ಮ, ಲಾವಣ್ಯ, ಸುರೇಖಾ, ರಂಗಣ್ಣ ಸೇರಿದಂತೆ 10 ಜನರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ನಾರಾಯಣ, ಪ್ರಕಾಶ್, ರವಿ, ರಾಜು, ಪ್ರಸನ್ನಕುಮಾರ್, ದೇವಯ್ಯರವರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಒಟ್ಟು 10 ಮಂದಿಗೆ ಬುಲಾವನ್ನ ನೀಡಿರುವ ಜಾರಿ ನಿರ್ದೇಶನಾಲಯ. ಮೂಡಾ ಹಗರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 10 ಜನರಿಗೆ ನೋಟಿಸ್ ಅನ್ನ ಕೂಡ ನೀಡಲಾಗ್ತಾ ಇದೆ. ತನಿಖೆಯನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಶುರು ಮಾಡಿದ್ದಾರೆ. ಮೂಡಾ ಸಿಬ್ಬಂದಿಗೆ ಜಾರಿ ನಿರ್ದೇಶನಾಲಯದಿಂದ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಮೂಡಾದ ಕಾರ್ಯದರ್ಶಿ ಪ್ರಸನ್ನ ಸೇರಿದಂತೆ 10 ಮಂದಿಗೆ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ. ಇಡಿ ಎದುರು ದಾಖಲೆ ಸಮೇತ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಏನು ಸಿಎಂ ಸಿದ್ದರಾಮಯ್ಯ ಮೂಡಾ ಹಗರಣಗಳನ್ನು ತಮ್ಮ ಪತ್ನಿ ಹೆಸರಿಗೆ ಬರೆದಿದ್ದಾರೆ ಎನ್ನುವ ಆರೋಪ ಇದೀಗ ಕೇಳಿಬಂದಿತ್ತು.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಗಣ್ಯರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸಂದೀಪ್ ರವರು. ಸಂದೀಪ್, ಇದೀಗ ಜಾರಿ ನಿರ್ದೇಶನಾಲಯದಿಂದ 10 ಮಂದಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಏನು ಮೂಡಾ ಪ್ರಕರಣದ ವಿಚಾರವಾಗಿ ಕೆಲ ದಿನಗಳಿಂದ ಇಡೀ ಒಂದು ರೀತಿಯಲ್ಲಿ ಮೌನವನ್ನು ವಹಿಸಿತ್ತು. ಇದೀಗ ಮತ್ತೆ ತನಿಖೆಯನ್ನ ಚುರುಕುಗೊಳಿಸಿರ್ತಕ್ಕಂಥದ್ದು. ಅಂದ್ರೆ ಮೂಡಾದ ಒಂದು ನೌಕರರ ವರ್ಗದ 10 ಮಂದಿಗೆ ಇವತ್ತು ಇಡೀ ಬುಲಾವನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಸೂಕ್ತವಾದಂತಹ ಸಮರ್ಪಕವಾದಂತಹ ದಾಖಲೆಗಳೊಂದಿಗೆ ತನಿಖೆಗೆ ಹಾಜರಾಗಿ ಅಂತ ಹೇಳಿ ಮೂಡಾದ ಕಾರ್ಯದರ್ಶಿ ಪ್ರಸನ್ನ ಕುಮಾರ್ ಸೇರಿದಂತೆ 10 ಮಂದಿ ನೌಕರರಿಗೆ ಇವತ್ತು ಇಡೀ ಬುಲಾವನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಮೂಡಾದ ಮ್ಯಾನೇಜರ್ ಆದಂತಹ ರತ್ನಮ್ಮ, ವಿಷಯ ನಿರ್ವಾಹಕರುಗಳಾದಂತಹ ಸುರೇಖಾ, ಲಾವಣ್ಯ, ರಂಗಣ್ಣ ಸೇರಿದಂತೆ 10 ಮಂದಿಗೆ ಇವತ್ತು ಇಡೀ ಬುಲಾವನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಕೆಥಡ್ರಲ್ ಸೊಸೈಟಿ ಹಗರಣಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಗಳನ್ನ ಕೇಳಲಿಕ್ಕೆ ಇವತ್ತು ಇಡೀ ಕರೆದಿದೆ ಎನ್ನುವಂತ ವಿಚಾರಗಳು ಕೂಡ ಈಗ ಸದ್ಯಕ್ಕೆ ಒಂದಷ್ಟು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕೆಥಡ್ರಲ್ ಸೊಸೈಟಿಯ ಸಂಬಂಧಪಟ್ಟಂತಹ ಮಹೇಂದ್ರ ಮಾನೆ MC ರಮೇಶ್ ಅವ್ರಿಗೂ ಕೂಡ ಈ ಒಂದು ಇಡೀ ವಿಚಾರಣೆಗೆ ಕರೆದಿದೆ ಅನ್ನುವಂತ ವಿಚಾರಗಳು ಕೂಡ ಈಗ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗ್ತಾ ಇರುವಂತಹದ್ದು. ಎಲ್ಲ ಒಂದು ಕಡೆ ಕೆಥಡ್ರಲ್ ಸೊಸೈಟಿಯ ಹೆಸರಿನಲ್ಲಿ ಸುಮಾರು 15-20 ಸೈಟ್ಗಳಿಗೂ ಹೆಚ್ಚು 50-50 ಹಗರಣದ ಅನುಪಾತದಲ್ಲಿ ಹಗರಣ ಆಗಿತ್ತು ಅನ್ನುವಂತಹ ವಿಚಾರಗಳನ್ನ ಅಶ್ವವೇಗ ನ್ಯೂಸ್ ಬಿತ್ತರವನ್ನ ಮಾಡಿತ್ತು. ಆ ಒಂದು ಬೆನ್ನಲ್ಲೇ ಈಗ ಕೆಥಡ್ರಲ್ ಸೊಸೈಟಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಸಮರ್ಪಕವಾದಂತಹ ದಾಖಲೆಗಳನ್ನ ತರಿಸ್ಕೊಂಡು ಇಡೀ ವಿಚಾರಣೆಗೆ ಎಳೆದಿರ್ತಕ್ಕಂಥದ್ದು. ತೇಜಸ್ವಿನಿ, ಧನ್ಯವಾದ ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಮೂಡಾ ಹಗರಣ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿದ್ದಾರೆ.